2025 ಮೇ ತಿಂಗಳು, ಅದಕ್ಕಿಂತ ಮೊದಲು ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಪಹಲ್ಗಾಮ್ನಲ್ಲಿ ದಾಳಿ ಆದ ನಂತರ ಮೇ ಮೊದಲ ವಾರದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರನ್ನು ಕೈಗೊಂಡು 9 ಉಗ್ರ ನೆಲೆಗಳೇನಿತ್ತು ಅವುಗಳನ್ನು ಧ್ವಂಸ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ವಿಪರ್ಯಾಸ ನೋಡಿ, ಯಾವ ಪಾಕಿಸ್ತಾನದಲ್ಲಿ ಇವತ್ತು ಊಟ ಮಾಡೋದಕ್ಕೆ ಅನ್ನ ಇಲ್ವೋ, ಅಂಗಾಂಗ ವ್ಯವಹಾರಗಳನ್ನು ಮಾಡಿ ಬದುಕುವಂತಹ ಪರಿಸ್ಥಿತಿ, ಕಿಡ್ನಿ ವ್ಯವಹಾರದಲ್ಲಿ ಅದೂ ಕೂಡ ಅವಿವಾಹಿತವಾಗಿ ವಿದೇಶಗಳಿಗೆ ಅಂಗಾಂಗಗಳನ್ನು ರಫ್ತು ಮಾಡಿ ಅದರಿಂದ ಬರುವಂತಹ ಹಣದಲ್ಲಿ ಬದುಕ್ತಾ ಇರುವಂತಹ ಪಾಕಿಸ್ತಾನದ ಆರ್ಥಿಕತೆ, ಯಾವ ಪಾಕಿಸ್ತಾನದ ಆರ್ಥಿಕತೆಯಲ್ಲಿ ಸಾಲವನ್ನು ಕೂಡ ಕಟ್ಟೋದಕ್ಕೆ ದುಡ್ಡಿಲ್ವೋ ಆ ಪಾಕಿಸ್ತಾನ ಇವತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಹಾನಿಯಾಗಿದ್ದಂತಹ ಒಂದು ಉಗ್ರ ಶಿಬಿರ ಅಥವಾ ಉಗ್ರ ತರಬೇತಿ ಕೇಂದ್ರವನ್ನು ಮರು ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಕೊಟ್ಟಿದೆ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿದೆ ಅಂತ. ಹಾಗಾದರೆ ಇದು ಮೊದಲ ಹಾಗಿಲ್ಲ. ಹಾಗಾದರೆ ಏನೇನಾಯಿತು ಪಾಕಿಸ್ತಾನದಲ್ಲಿ? ಎರಡನೇ ಸ್ಟೋರಿಯಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಜೈಷ್ ಉಗ್ರರ ಅಡ್ಡೆ ಮರು ನಿರ್ಮಾಣ ಆಗಿರೋ ಘಟನೆ ಇದು. ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಅನೇಕ ಉಗ್ರ ಸಂಘಟನೆಗಳ ಈ ತರಬೇತಿ ಕೇಂದ್ರಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಅದರಲ್ಲಿ ಇದೀಗ ಜೈಷ್ ಎ ಮೊಹಮ್ಮದ್ ಬಹೋಲ್ಪುರದಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅಡ್ಡೆಗೆ ಹೊಸ ರೂಪವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ನಡೆದಂತಹ ಕೇವಲ 15 ತಿಂಗಳಲ್ಲಿ ಇದೀಗ ಒಂದು ಭವ್ಯವಾಗಿ ಎದ್ದು ನಿಂತಿದೆ. ಉಗ್ರರ ಪೋಷಣೆಗಾಗಿ ISI ಜೊತೆಗೆ ಕೈ ಜೋಡಿಸಿ ಇಂಥದ್ದೊಂದು ಕುತಂತ್ರ ನೀತಿಯನ್ನು ಅವರು ಕಟ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಮೇ 7ನೇ ತಾರೀಕಿಗೆ ಇದೆಲ್ಲ ಆಗಿತ್ತು. ಆ ಡೀಟೇಲ್ಸಿಗೆ ನಾನು ಆಮೇಲೆ ಬರ್ತೀನಿ. 1980ರಲ್ಲಿ ಏನಾಯಿತು, ನಾನು ನಿನ್ನೆ ಇದ್ರ ಬಗ್ಗೆ ಹೇಳಿದೆ. ಸೋವಿಯತ್ ಒಕ್ಕೂಟದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪಾಕಿಸ್ತಾನ ಏನು ಮಾಡ್ತು, ಈ ಮುಜಾಹಿದ್ದೀನ್ಗಳನ್ನು ಕ್ರಿಯೇಟ್ ಮಾಡ್ತು. ಆ ಮುಜಾಹಿದ್ದೀನ್ಗಳ ಕೆಲಸ ಏನು, ಅಫ್ಘಾನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಹೋರಾಟ ಮಾಡೋದು, ಅಫ್ಘಾನಿಸ್ತಾನದವ್ರಿಗೆಲ್ಲ ಸಪೋರ್ಟ್ ಮಾಡೋದು ಅಂತ. ಯುದ್ಧ ಆಯಿತು, ಸಪೋರ್ಟ್ ಆಯಿತು, ಎಲ್ಲವೂ ಆದ ನಂತರ 1989ರಲ್ಲಿ ರಷ್ಯನ್ ಅಫ್ಘಾನಿಸ್ತಾನದ ಯುದ್ಧ ಶಮನ ಆಯಿತು. ಆದರೆ ಅದಕ್ಕಿಂತ ಮೊದಲು ಈ ಮುಜಾಹಿದ್ದೀನ್ ಉಗ್ರರನ್ನು ಇವರೆಲ್ಲ ಸೃಷ್ಟಿ ಮಾಡಿದ್ರಲ್ಲ, ಈ ಸೃಷ್ಟಿ ಮಾಡಿದವರು ಮತ್ತು ಅವರಿಗೆ ತರಬೇತಿ ಕೊಡಬಹುದಾದಂಥ ಕೇಂದ್ರಗಳೆಲ್ಲ ಉಳಿತಲ್ಲ, ಅದೆಲ್ಲವೂ ಕೂಡ ಖಾಲಿ ಉಳಿಯೋದಕ್ಕೆ ಶುರುವಾಯಿತು. ಆಗ ಆ ಮುಜಾಹಿದ್ಗಳನ್ನು ತೆಗೆದುಕೊಂಡು ಬಂದು ಮತ್ತು ಖಾಲಿಯಾದಂಥ ಉಗ್ರ ನೆಲೆಗಳನ್ನು ತೆಗೆದುಕೊಂಡು ಬಂದು ಅವರನ್ನು ಯಾವ ಕಡೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು, ಜಮ್ಮು ಕಾಶ್ಮೀರದ ಕಡೆಗೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಕಾಶ್ಮೀರ ಮಾಡಿತು. ಅವರೆಲ್ಲ ಜಮ್ಮು ಕಾಶ್ಮೀರದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಥವಾ ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡಬೇಕು ಇತ್ಯಾದಿ ಅಂತ ಯಾವ ಶಿಬಿರಗಳು ಅವ್ರಿಗೆ ಮುಜಾಹಿದ್ದೀನ್ ಉಗ್ರರಿಗಿತ್ತಲ್ಲ, ಆ ಮುಜಾಹಿದ್ದೀನ್ ಉಗ್ರರ ಆ ತರಬೇತಿ ಕೇಂದ್ರಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲವೂ ಕೂಡ ಶುರುವಾಯಿತು. ಇದು ಮೊದಲ ಹಂತ. ಇದಾದ ನಂತರ 1990ರಲ್ಲಿ ಒಂದು ರಕ್ತಪಾತ ಆಗುತ್ತೆ, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ 1994ರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇವತ್ತು ನಾವು ಮಾತನಾಡ್ತಾ ಇರುವಂತಹ ಮಸೂದ್ ಅಜರ್ ಉಗ್ರ ಏನಿದ್ದಾನೆ, ಆತ ಒಂದು ನಕಲಿ ಪಾಸ್ಪೋರ್ಟನ್ನು ಬಳಕೆ ಮಾಡಿಕೊಂಡು ಭಾರತಕ್ಕೆ ನುಳಿಸುವ ಪ್ರಯತ್ನ ಮಾಡಿದ. ಆ ವ್ಯಕ್ತಿ ಏನು ಮಾಡಿದ, ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿಗೆ ಸಿಕ್ಕಾಕೊಂಡು ಬಿದ್ದ. ಸಿಕ್ಕಾಕೊಂಡ ನಂತರ ಆತನನ್ನು ಜೈಲಿಗೆ ಕಳಿಸಲಾಯಿತು. ಜೈಲಿಗೆ ಕಳಿಸಿದ ನಂತರ ಒಂದು ಬೆಳವಣಿಗೆ ಆಗುತ್ತೆ. ಹೆಚ್ಚು ಕಡಿಮೆ ಯಾವಾಗ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವರ್ಷಗಳ ನಂತರ ನೇಪಾಳದಿಂದ ಭಾರತದ ರಾಜಧಾನಿ ದೆಹಲಿಗೆ ಒಂದು ಫ್ಲೈಟ್ ಬರ್ತಾ ಇತ್ತು. ಈ ಮಸೂದ್ ಅಜರ್ನ ಸಹೋದರ ಏನಿದ್ದಾನೆ ಮತ್ತು ಸಹೋದರ ಸೇರಿದಂತೆ ಆತನ ಟೀಮ್ ಏನು ಮಾಡ್ತು, ಆ ವಿಮಾನವನ್ನು ಹೈಜಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೈಜಾಕ್ ಮಾಡಿದ ನಂತರ ಅದನ್ನು ಜಾಗತಿಕವಾಗಿ ಬೇರೆ ದುಬೈ ಅಲ್ಲಿಲ್ಲ ತೆಗೆದುಕೊಂಡೋಗಿ ಅಂತಿಮವಾಗಿ ಅಫ್ಘಾನಿಸ್ತಾನದ ಕಂದಹಾರ್ ಅನ್ನೋ ಪ್ರದೇಶಕ್ಕೆ ಆ ವಿಮಾನವನ್ನು ಇಳಿಸೋ ಪ್ರಯತ್ನ ಆಯಿತು. ಹೆಂಗೆ ಸೃಷ್ಟಿ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದೇನೆ, ಲಿಂಕ್ ಇದೆ ಇದು. ಕಂದಹಾರ್ನಲ್ಲಿ ಅದು ಲ್ಯಾಂಡ್ ಆಗೋ ಪ್ರಯತ್ನ ಆಯಿತು. ಕಂದಹಾರ್ನಲ್ಲಿ ಲ್ಯಾಂಡ್ ಆದ ತಕ್ಷಣ ಅವರು 3 ಬೇಡಿಕೆಗಳನ್ನು ಇಟ್ಟರು. ಯಾವ 3 ಬೇಡಿಕೆಗಳು ಅಂತ ಹೇಳಿದ್ರೆ, ನೀವು ನಮಗೆ ಹಣ ಕೊಡಬೇಕು, ನಿಮ್ಮ ವ್ಯಾಪ್ತಿಯಲ್ಲಿರುವಂಥ 3 ಉಗ್ರರೇನಿದ್ದಾರೆ, ಭಾರತೀಯ ಜೈಲುಗಳಲ್ಲಿರುವಂತಹ ಮಸೂದ್ ಅಜರ್ ಸೇರಿದಂತೆ 3 ಜನ ಉಗ್ರರು ಏನು ನಿಮ್ಮ ಬಳಿ ಇದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು, ಈಗಾಗಲೇ ಮೃತಪಟ್ಟಿರುವಂಥ ಉಗ್ರನ ಶವವನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಅವರು 3 ಬೇಡಿಕೆ ಇಟ್ಟರು. 190 ಜನ ಆ ಫ್ಲೈಟಲ್ಲಿದ್ದವರು. ಅದರ ಪೈಕಿ ಒಂದು 25 ವರ್ಷದ ಒಬ್ಬ ವ್ಯಕ್ತಿಯನ್ನು, ಒಂದು ಯುವಕನನ್ನು ಹತ್ಯೆ ಮಾಡ್ತಾರೆ, ಅವರು ಕೊಲೆ ಮಾಡ್ತಾರೆ. ಚಾಕುವಿನಿಂದ ಇರುವುದು ಆ ವ್ಯಕ್ತಿಯನ್ನು ಕೊಲೆ ಮಾಡಿ, ನೀವೇನಾದರೂ ಆ 3 ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಿಮ್ಮ ಭಾರತೀಯರೆಲ್ಲರ ಪರಿಸ್ಥಿತಿ ಹಿಂಗೆ ಆಗುತ್ತೆ ಅಂತ ವಾರ್ನ್ ಕೊಡೋ ಪ್ರಯತ್ನ ಮಾಡಿದ್ರು. ಅವತ್ತು ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಇಡೀ ದೇಶದಾದ್ಯಂತ ಪ್ರತಿಭಟನೆ ಆಗ್ತಾ ಇತ್ತು. ಭಾರತೀಯರನ್ನು ರಕ್ಷಣೆ ಮಾಡಬೇಕು, ಅವರ ಬೇಡಿಕೆಗಳನ್ನು ಎಲ್ಲ ಪ್ರತಿಭಟನೆ ಆಯಿತು. ಅಂತಿಮವಾಗಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಅವತ್ತು ನಮ್ಮ ವಿರುದ್ಧ ಸರ್ಕಾರ ಇತ್ತು. ತಾಲಿಬಾನ್ ಅವರು ಅವತ್ತು ಅಧಿಕಾರವನ್ನು ಮಾಡ್ತಾ ಇದ್ರು. ಅವತ್ತು ಅವರು ಪಾಕಿಸ್ತಾನದಲ್ಲಿ ಸಪೋರ್ಟ್ ಇದ್ರು. ಇವತ್ತು ತಾಲಿಬಾನ ಭಾರತ ಸಪೋರ್ಟ್ ಆಗಿದೆ, ಆ ಮಾತು ಬೇರೆ. ಅವತ್ತು ನಮ್ಮ ವಿರುದ್ಧ ಅವರೆಲ್ಲ ಇದ್ರು. ಹಾಗೆ ಆದಂಥ ಬೆಳವಣಿಗೆ ಅಂತಿಮವಾಗಿ ಅವತ್ತಿನ ವಿದೇಶಾಂಗ ಸಚಿವರು ಈ 3 ಉಗ್ರರನ್ನು ಕರ್ಕೊಂಡು ಹೋಗಿ ಅವರಿಗೆ ಬೇಡಿಕೆಗಳನ್ನು ಈಡೇರಿಸು ಭಾರತೀಯರನ್ನು ವಾಪಸ್ ತೆಗೆದುಕೊಂಡು ಬಂದರು. ಹೀಗೆ ಹೋದಂತಹ ಮಸೂದ್ ಅಜರ್
2000ನೇ ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಉಗ್ರ ಸಂಘಟನೆ ಕಟ್ತಾನೆ, ಅದೇ ಜೈಷ್ ಎ ಮೊಹಮ್ಮದ್. ಈ ಜೈಷ್ ಎ ಮೊಹಮ್ಮದ್ನ ವಿರುದ್ಧ ಭಾರತ 2025ರಲ್ಲಿ ಈ ರೀತಿಯಾಗಿ ಹತ್ಯೆಯನ್ನು ಮಾಡಿತ್ತು. ಇವರ ಕುಟುಂಬದ ಒಂದು 10 ಜನ ಮೃತಪಟ್ಟಿದ್ರು. ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಆ ಕೇಂದ್ರವನ್ನು ಹೊಡೆದುರುಳಿಸಿದ್ವಲ್ಲ, ಅದೇ ಕೇಂದ್ರವನ್ನ ಪುನರಪಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನ ಸರ್ಕಾರ ಸಹಾಯ ಮಾಡಿದೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಪಾಕಿಸ್ತಾನ ಸರ್ಕಾರದಿಂದ 25 ಕೋಟಿ ರೂಪಾಯಿ ಗಿಫ್ಟ್. ಯಾವುದೋ ಅಭಿವೃದ್ಧಿ ಕೆಲಸಕ್ಕಲ್ಲ, ಯಾರೋ ಜನಸಾಮಾನ್ಯರಿಗಲ್ಲ, ಯಾರೋ POK ಜನ ಏನು ಹೋರಾಟ ಮಾಡ್ತಿದಾರಲ್ಲ, ನಮ್ಮ ಸಂಪನ್ಮೂಲ ಲೂಟಿ ಆಗ್ತಿದೆ, ಬಲ್ಚಿಗಳೆಲ್ಲ ಹೋರಾಟ ಮಾಡ್ತಾರೆ, ನಮಗೆ ಬಡತನ ತಾರತಮ್ಯ ಇದೆ, ನಮ್ಮ ಅಭಿವೃದ್ಧಿಗಾಗಿ ಹಣ ಕೊಡೆ ಅಂತ ಅವರೆಲ್ಲ ಮಾಡ್ತಾರೆ. ಅವರಿಗೆಲ್ಲ ಇದು ಯಾರಿಗೆ? ಇದೇ ಭವ್ಯವಾದಂಥ ಒಂದು ಕಟ್ಟಡ, ಉಗ್ರ ಶಿಬಿರ ಕಟ್ಟಡವನ್ನು ಕಟ್ಟೋದಕ್ಕೆ, ಅವರ ಪ್ರಕಾರ ಭವ್ಯವಾದ ಕಟ್ಟಡ ಅಂತದು. ಧ್ವಂಸಗೊಂಡಿದ್ದಂಥ ಜೈಷ್ ಎ ಕೇಂದ್ರಕ್ಕೆ ಪಾಕ್ ಸರ್ಕಾರದಿಂದ 25 ಕೋಟಿ ರೂಪಾಯಿ ಅನುದಾನ, ಮರ್ಕಜ್ ಸಬನ್ನಲ್ಲಾ ಸಭಾಂಗಣದ ನವೀಕರಣಕ್ಕೆ ಒಂದು 11 ಕೋಟಿ ರೂಪಾಯಿ ಹಣವನ್ನು ಪಾಕಿಸ್ತಾನ ಸರ್ಕಾರ ಕೊಟ್ಟಿರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲವೂ ಭಾಗ. ಒಂದು ಮರ್ಕಜ್ ಸಬಾನಲ್ಲಾ ಎನ್ನುವಂಥ ಒಂದು ಪ್ರದೇಶ, ಅದಕ್ಕೆ 15ರಿಂದ 18 ಎಕರೆ ವಿಸ್ತೀರ್ಣದ ಭೂಮಿಯಲ್ಲೆಲ್ಲವೂ ಕೂಡ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಈಗ ಏನಾಯಿತು ನೋಡಿ, ಲಷ್ಕರ್ ಎ ಸಂಘಟನೆ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಯಾವಾಗ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡಗಳು ಬರುತ್ತಲ್ಲ, ಇಲ್ಲ ನಾವು ಕಚೇರಿ ವಶಕ್ಕೆ ತೆಗೆದುಕೊಂಡಿದ್ದೀವಿ, ಉಗ್ರರನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ, ಅವರನ್ನು ಜೈಲಲ್ಲಿ ಇಟ್ಟಿದ್ದೀವಿ ಅಂತ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಇವರು? IMFನಿಂದ ಸಾಲ ಬೇಕು ಅಂತ, ಅಮೆರಿಕಾದಿಂದ ಸಾಲ ಬೇಕು ಅಂತ, ಬೇರೆ ಬೇರೆ ದೇಶಗಳ ಸಹಾಯ ಮಾಡಲಿ ಅಂತ ಒಂದು ನಾಟಕೀಯ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತ ನಾನು ನಿನ್ನೆ ಕೂಡ ಹೇಳಿದ್ದೆ. ಆ ಭಾಗ ಇತ್ತು. ಅದು ನೀವು 40 ವರ್ಷದ ಪಾಕಿಸ್ತಾನದ ಇತಿಹಾಸವನ್ನು ಗಮನಿಸಿದರೆ ಎಲ್ಲವೂ ಕೂಡ ಹಣವನ್ನು ಲೂಟಿ ಹೊಡೆದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಿದ್ದಾರೆ. ಹೆಂಗೆ? ಒನ್ಸ್ ಅಗೇನ್ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಬರೋಣ ನಾವು. ಅಫ್ಘಾನಿಸ್ತಾನ ರಷ್ಯಾದ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಆವಾಗ ಅಮೆರಿಕ ಏನು ಮಾಡ್ತು? ಇಲ್ಲ, ನೀವು ಅಫ್ಘಾನಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಪಾಕಿಸ್ತಾನಕ್ಕೆ ಹಣವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತು. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು, $1 ಬಿಲಿಯನ್ ಗಟ್ಟಲೆ ಹಣವನ್ನು ಕೊಟ್ಟರು. ಪಾಕಿಸ್ತಾನ ಏನು ಮಾಡ್ತದನ್ನ? ಪಾಕಿಸ್ತಾನ ಅಫ್ಘಾನಿಸ್ತಾನದ ಅಥವಾ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಳಸಲಿಲ್ಲ ಅದನ್ನು. ಅದರ ಬದಲಾಗಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಕ್ರಿಯೇಟ್ ಮಾಡಬೇಕು, ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಆ ಹಣವನ್ನು ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. 1990ರಲ್ಲಿ ಒಂದು ಘಟನೆ ಆಗುತ್ತೆ ಪಾಕಿಸ್ತಾನದಲ್ಲಿ. ಅದಕ್ಕೆ ಮೆಹರಾನ್ ಬ್ಯಾಂಕ್ ಸ್ಕ್ಯಾಮ್ ಅಂತ ಕರೀತಾರೆ. ಅಲ್ಲಿಯ ಸೇನಾ ಮುಖ್ಯಸ್ಥರು, ಅದಾದ ನಂತರ ISI ಅಂದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಮುಖ್ಯಸ್ಥರು ಏನು ಮಾಡಿಬಿಡ್ತಾರೆ, ಅಲ್ಲಿದ್ದಂಥ ಹಣವನ್ನು ವಿಪರೀತವಾಗಿ ಲೂಟಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಸರ್ಕಾರದ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿದ್ರು. ಎಲ್ಲಿ ಹೋಯಿತು ಹಣ? ಕೋರ್ಟ್ನಲ್ಲಿ ವಿಚಾರಣೆ ಆಯಿತು ಪಾಕಿಸ್ತಾನದಲ್ಲಿ. ಕೋರ್ಟ್ನಲ್ಲಿ ವಿಚಾರಣೆ ಆದಾಗ ಕೋರ್ಟ್ನಲ್ಲಿ ಸಾಬೀತಾಯಿತು, ಈ ಇಬ್ಬರು ವ್ಯಕ್ತಿಗಳು ಮಹಾಶಯರು ಸೇರಿಕೊಂಡು ಸರ್ಕಾರದ ಆ ಹಣವನ್ನು ತೆಗೆದುಕೊಂಡು ಭಾರತದ ವಿರುದ್ಧ ಯಾರು ಉಗ್ರರು ದಾಳಿ ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ತಾ ಇದ್ರಲ್ಲ, ಅವರಿಗೆ ಆ ಹಣವನ್ನು ಕೊಟ್ಟಿದ್ರು ಅಂತ ನಾವು ಹೇಳ್ತಾ ಇಲ್ಲ, ಸ್ವತಃ ಪಾಕಿಸ್ತಾನದ ಕೋರ್ಟ್ನಲ್ಲಿ ಇದು ಸಾಬೀತಾಗಿರೋದು. ಇಲ್ಲಿಂದ ಶುರುವಾದಂಥ ಬೆಳವಣಿಗೆ. ಅದಾದ ನಂತರ ಒಂದು ಬೆಳವಣಿಗೆ ಆಗುತ್ತೆ 2000ರಲ್ಲಿ. ನಾನು ಮಸೂದ್ ಅಜರ್ನ ಬಗ್ಗೆ ಏನು ಹೇಳಿದ್ನಲ್ಲ, ಆತ ಜೈಷ್ ಎ ಮೊಹಮ್ಮದ್ನನ್ನು ಕಟ್ಟಿದ್ನಲ್ಲ, ಸಂಘಟನೆ ಕಟ್ಟಿದ್ನಲ್ಲ, ಉಗ್ರಗಾಮಿ ಸಂಘಟನೆ. ಆ ಸಂಘಟನೆಯ ಕಟ್ಟಡಕ್ಕೆ 18 ಎಕರೆ ಭೂಮಿಯನ್ನು ಯಾರು ಕೊಡ್ತಾರೆ? ಪಾಕಿಸ್ತಾನದ ಅಧಿಕೃತ ಸರ್ಕಾರ ಕೊಡುತ್ತೆ. ಪಾಕಿಸ್ತಾನ ಹೇಳುತ್ತೆ ನಾವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಲ್ಲ ಅಂತ. 18 ಎಕರೆ ಭೂಮಿ ಕೊಟ್ಟವರು ಯಾರು? ಇದೇ ಪಾಕಿಸ್ತಾನದ ಸರ್ಕಾರ. ಇದೆಲ್ಲವೂ ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಹತ್ವದ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಲಿಷನ್ ಸಪೋರ್ಟ್ ಫಂಡ್ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಒಂದು $33 ಬಿಲಿಯನ್ ಹಣ ಕೊಡ್ತು. ಆ $33 ಬಿಲಿಯನ್ ಹಣವನ್ನು ಪಾಕಿಸ್ತಾನದವ್ರು ಏನು ಮಾಡಿದ್ರು? ಉಗ್ರಗಾಮಿ ಸಂಘಟನೆಗೆ ಬಳಕೆ ಮಾಡಿಕೊಂಡ್ರು. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ 2018ರಲ್ಲಿ ತಾವು ಅಧಿಕಾರ ಇದ್ದಾಗ ಪಾಕಿಸ್ತಾನಕ್ಕೆ ನಯಾ ಪೈಸೆ ಹಣವನ್ನು ನಾವು ಕೊಡಲ್ಲ ಅಂತ ಹೇಳಿದ್ರು. ಯಾಕೆ? 9/11 ಘಟನೆ ಆದಾಗ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕಾಗಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಅಮೆರಿಕಾದವರು ಪಾಕಿಸ್ತಾನಕ್ಕೆ ಹೇಳಿದ್ರು. ಅದರಂದ್ರೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಬಳಕೆ ಮಾಡ್ಕೊಂಡ್ರ? ಇಲ್ಲ. ಆದರೆ ಭಯೋತ್ಪಾದನೆಗೆ ಅದನ್ನು ಬಳಕೆ ಮಾಡಿಕೊಂಡಿದ್ದರ ಭಾಗ ಈ ಇತಿಹಾಸವನ್ನು ಹೊಂದಿರುವಂಥ ಪಾಕಿಸ್ತಾನದಿಂದ ಮತ್ತೇನು ಬಯಸೋದಕ್ಕೆ ಸಾಧ್ಯ? ಇವತ್ತು ಬಡತನ ಕಾಡ್ತಿದೆ, ಆಹಾರದ ಕೊರತೆ ಇದೆ, ಗೋಧಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ, ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಎಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ 25 ಕೋಟಿ ರೂಪಾಯಿ ಹಣವನ್ನ ಒಂದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರವನ್ನು ಕಟ್ಟೋದಕ್ಕೆ ಇವರು ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರೆಲ್ಲ ಇರಬಹುದು ಅಂತ ನಾವು ಗಮನಿಸಬೇಕಾದ ಸಂಗತಿ. ಇದು ಒಂದು. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, 11 ಕೋಟಿ ರೂಪಾಯಿ ಈ ಖರ್ಚು ಮಾಡಿ ಇದೊಂದು ತಾಣ, ಅಂದರೆ ಒಂದು ವ್ಯಾಪ್ತಿ, ಇದು ಹಂತಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ. 25 ಕೋಟಿಯ ಪೈಕಿ 11 ಕೋಟಿ ಈ ರೀತಿಯಾದಂಥ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಅವರೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ. ಇದು ಒಂದು. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜೈಷ್ ಸಂಘಟನೆಗೆ ಹೊಸ ಬಾಸ್ಗಳು. ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ಗೆ ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಈ ಉಗ್ರ ತೆರೆಮರೆಗೆ ಸರಿದು ಬಿಟ್ಟಿದ್ದಾನೆ ಅಂತ. ಏನಾಗುತ್ತೆ? ಮಾಡಿದ ಪಾಪ ಎಲ್ಲೂ ಹೋಗುತ್ತೆ.
ಯಾಕೆ ಉಗ್ರ ಈ ರೀತಿಯಾಗಿ ಅನಾರೋಗ್ಯಕ್ಕೆ ಈಡಾದ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಇದೆ. ನಾನು ಬರ್ತೀನಿ ಅದಕ್ಕೆ. ಉಗ್ರ ಸಂಘಟನೆಯ ಜವಾಬ್ದಾರಿ ಇದೀಗ ಅಜರ್ ಸಹೋದರ ತಲ್ಲಹ ಮತ್ತು ಮಹಿನುದ್ದೀನ್ ಕೈಗೆ ಸಿಕ್ಕಿದೆ ಅಂತ. ನವಾಬ್ ಶಾ ಜಿಲ್ಲೆಯಲ್ಲಿ ಮಸೂದ್ ಅಜರ್ಗೆ ಪಾಕ್ ಸರ್ಕಾರದ ಬಿಗಿ ಭದ್ರತೆಯ ಆಶ್ರಯ. ಹೊಸ ಪೀಳಿಗೆ ಉಗ್ರರಿಗೆ ಕಮಾಂಡಿಂಗ್ ತರಬೇತಿಯನ್ನು ಕೊಡೋದಕ್ಕೆ ಇವರೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. ಎಲ್ಲವೂ ಬೆಳವಣಿಗೆ ಅಂದರೆ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ್ ಮಾಡ್ತಲ್ಲ, ಆಪರೇಷನ್ ಸಿಂಧೂರ್ ಆದ ನಂತರ ಈ ಕಂದಹಾರ್ ವಿಮಾನ ಅಪಹರಣ ಅಂತ ನಾನು ಆವಾಗಲೇ ಹೇಳಿದೆ. 190 ಜನ ಇದ್ದರು, ಆ ಅಪಹರಣ ಆಗಿತ್ತು. ಈತನ ಸಹೋದರನೇ ಅಂದರೆ ಅಜರ್ನ ಸಹೋದರನೇ ಈ ಬೇಡಿಕೆ ನಿಟ್ಟಿದ್ದ, ನಮ್ಮ ಅಣ್ಣನನ್ನು ಬಿಡುಗಡೆ ಮಾಡಬೇಕು, ಹಣ ಕೊಡಬೇಕು, ಎಲ್ಲ ಬೇಡಿಕೆ ನಿಟ್ಟಿದ್ದ. ಆ ಸೂತ್ರಧಾರಿಯಾಗಿದ್ದಂಥ ಅಬ್ದುಲ್ ರೌಫ್ ಅಜರ್ ಸೇರಿದಂತೆ ಅಜರ್ನ ಅಕ್ಕ, ಭಾವ, ಸೋದರಳಿಯ, ಸೋದರ ಸೊಸೆ ಮತ್ತು ಕುಟುಂಬದ 5 ಜನ ಮಕ್ಕಳು ಸೇರಿದಂತೆ 10 ಮಂದಿಯನ್ನ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದುರುಳಿಸಿತ್ತು. ಚಿನ್ನಾಚಿತ್ರಿ ಆಗಿತ್ತು ಇವ್ರ ಕುಟುಂಬ. ಈ ಚಿನ್ನಾಚಿತ್ರಿ ಆದ ನಂತರ ಆತನ ಕೇಂದ್ರಕ್ಕೆ ಆಘಾತ ಆಗಿದ್ದು ಮತ್ತು ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಿದ್ದು ಈ ವ್ಯಕ್ತಿಗೆ ಮಾನಸಿಕ ಆಘಾತತೆಯನ್ನು ತಂದಿಟ್ಟಿತ್ತಂತೆ. ಅನೇಕ ಜನ ಕೊಲ್ಲುವಂಥ ಸಮಯದಲ್ಲಿ 2001ರಲ್ಲಿ ಸಂಸತ್ ದಾಳಿ ಆಯ್ತಲ್ಲಪ್ಪ ಭಾರತದಲ್ಲಿ, 19ಕ್ಕಿಂತ ಅನೇಕ ಜನ ಮೃತಪಟ್ಟರು. ಮುಂಬೈ ಅಟ್ಯಾಕ್ ಆಯ್ತಲ್ಲ, 300ಕ್ಕೂ ಅಧಿಕ ಜನ ಮೃತಪಡೋ ಪ್ರಯತ್ನ ಆಯಿತು. ಅವತ್ತು ಯಾವುದೂ ಆಗಿರಲಿಲ್ಲ. ಈ ವ್ಯಕ್ತಿಗೆ ಇದೆಲ್ಲವೂ ಕೂಡ ಆಗಿದೆ ಅಂತ ಎಲ್ಲ, ಹೀಗಾಗಿ ಅಶಕ್ತನ ಆಗಿಬಿಟ್ಟಿದ್ದಾನೆ, ಹೀಗಾಗಿ ಅದನ್ನು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ಚೇಂಜಸ್ ಆಗಿದೆ. ಏನು ಚೇಂಜಸ್ಸು? ಒಂದು ಈಜುಕೊಳದ ಸಿಸ್ಟಮ್ ಇದೆ ನಿಮ್ಮ ಆ ಉಗ್ರ ಚಟುವಟಿಕೆ ಇವರ ಮಸೂದ್ ಅವರ ಇದರಲ್ಲಿ. ಏನದು? ಈ ಈಜುಕೊಳದಲ್ಲಿ ಅವರಿಗೆ ಸ್ವಿಮ್ಮಿಂಗ್ ಮಾಡೋದನ್ನು ಕಲಿಸ್ತಾರೆ. ಅದು ಅತ್ಯಾಧುನಿಕ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದಾರೆ ಅಂತ. ಯಾಕೆ? ಸಮುದ್ರದ ಮುಖಾಂತರ, ನೀರಿನ ಮುಖಾಂತರ ಒಂದು ದೇಶದ ಒಳಗಡೆ ಹೆಂಗೆ ನುಸುಳಬೇಕು ಅನ್ನೋದನ್ನು ಅತ್ಯಾಧುನಿಕವಾಗಿ ಈ ಕೇಂದ್ರಗಳಲ್ಲಿ ಹೇಳ್ಕೊಡ್ತಾರಂತೆ. ಇದು ಗಮನಿಸಬೇಕಾದ ಸಂಗತಿ. ಯಾವ ಉಗ್ರಗಾಮಿ ಇತಿಹಾಸದಲ್ಲೇ ಅಥವಾ ಜೈಷೆ ಮೊಹಮ್ಮದ್ ಸಂಘಟನೆ ಇತಿಹಾಸದಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಆದರೆ ಮಹಿಳೆಯರಿಗೂ ಕೂಡ ಇವರು ಜಮಾತ್ ಉದ್ ಮೊಮಿನಾತ್ ಎನ್ನುವಂಥ ಒಂದು ಹೆಸರಿನ ಉಗ್ರ ಸಂಘಟನೆಯನ್ನು ತೆಗೆದುಕೊಂಡು ಇದರ ಜವಾಬ್ದಾರಿಯನ್ನು ಅಜಾರ್ನ ಸಹೋದರಿ ನೋಡ್ಕೊಳ್ತಿದ್ದಾಳೆ ಅಂತ. ಅದು ಯಾರನ್ನು ಟಾರ್ಗೆಟ್ ಮಾಡೋದು? ಯಾರು ಬಡವರು ಇರ್ತಾರೆ, ಯಾರು ನಿರ್ಗತಿಕರು ಇರ್ತಾರೆ, ಯಾರು ಅಹಿಂದಕ್ಕೆ ಸೇರಿರ್ತಾರೆ, ಯಾರ್ಯಾರು ಹಿಂದುಳಿದ ವರ್ಗದೆಲ್ಲ ಇರ್ತಾರಲ್ಲ ಪಾಕಿಸ್ತಾನದಲ್ಲಿ, ಅಂಥವ್ರನ್ನ ಸೆಳೆದುಕೊಂಡು ಬಂದು ಅವರ ಕೈಗೆ ಬಂದೂಕು ಕೊಟ್ಟು ಭಾರತದ ವಿರುದ್ಧ ಪಿತೂರಿ ಮಾಡೋದು ಅಂತ. ಅಂದರೆ ಮಹಿಳೆಯರನ್ನೂ ಕೂಡ ಉಗ್ರಗಾಮಿಗಳನ್ನು ಮಾಡೋದಕ್ಕೆ ಈ ಹೊಸ ಕೇಂದ್ರದಲ್ಲಿ ಆಲೋಚನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಹೆಂಗಿರಬೇಕು ಅವರ ಪರಿಸ್ಥಿತಿ? ಕಾದು ನೋಡೋಣ. ಇದು ಮತ್ತೊಂದು ಬೆಳವಣಿಗೆ. ಇನ್ನೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಉಗ್ರರ ಅಡ್ಡೆಯಲ್ಲಿ ಹೈಟೆಕ್ ಸಿದ್ಧತೆಗಳಾಗ್ತಾ ಇದೆ. ಹೈಟೆಕ್ ಸಿದ್ಧತೆಗಳು ಕೇವಲ ಶಸ್ತ್ರಾಸ್ತ್ರಗಳು ಮಾತ್ರ ಅಲ್ಲ, ಇದೀಗ ಹೈಟೆಕ್ ಆಗಿ ಜೈಷೆ ಮೊಹಮ್ಮದ್ ಪ್ರಧಾನ ಕಚೇರಿ ಬದಲಾಗಿದೆ. ಯಾವುದಕ್ಕೆ? ರಕ್ತ ಹರಿಸೋದಕ್ಕೆ, ಉಗ್ರಗಾಮಿ ಸಂಘಟನೆ ಮಾಡೋದಕ್ಕೆ. ಕೇವಲ ಶಸ್ತ್ರಾಸ್ತ್ರ ಮಾತ್ರ ಅಲ್ಲ, ಹೈಟೆಕ್ ಆಗಿ ಜೈಷ್ ಪ್ರಧಾನ ಕಚೇರಿ ಎಲ್ಲ ಬದಲಾಯಿತು. ಗಡಿ ಆಚೆ ಡ್ರೋನ್ ಹಾರಿಸೋದಕ್ಕೆ ಪ್ರತ್ಯೇಕ ಡ್ರೋನ್ ಕಂಟ್ರೋಲ್ ರೂಮ್ ಅನ್ನೆಲ್ಲ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಭಾರತ ವಿರೋಧಿ ಪ್ರಚಾರಕ್ಕಾಗಿ ಉಗ್ರರ ಅಡ್ಡೆಯಲ್ಲಿ ಒಂದು ಸೈಬರ್ ಸೆಲ್ ಎಲ್ಲ ಶುರುವಾಗಿದೆ ಅನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ನೀವು ನೋಡಿ, ಡ್ರೋನ್ ವಾರ್ಫೇರ್ ಕಂಟ್ರೋಲ್ ರೂಮ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಏನದು? ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಗಡಿಯ ಒಳಗಡೆ ಆಯುಧಗಳು, ಡ್ರಗ್ಸ್ ಮತ್ತು ಹಣವನ್ನು ಸಾಗಾಟ ಮಾಡೋದಕ್ಕೆ ಅತ್ಯಾಧುನಿಕ ಡ್ರೋನ್ಗಳನ್ನು ಬಳಸಿಕೆ ಮಾಡ್ತಾರಂತಿವರು. ಅದಕ್ಕೂ ಕೂಡ ಇವರು ಮುಂದಾಗಿದ್ದಾರೆ ಅಂತ. ಬಹಲ್ಪುರದ ಕೇಂದ್ರದಲ್ಲೇ ಡ್ರೋನ್ ಆಪರೇಟಿಂಗ್ ಮಾಡೋದು, ಅದರ ಜಾಮಿಂಗ್ ತಂತ್ರಜ್ಞಾನ ಎಲ್ಲದರ ಬಗ್ಗೆಯೂ ಕೂಡ ಈ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ. ಇದು ಒಂದು. ಎರಡನೇದ್ದು, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಲ್ಯಾಬ್. ಅಂದರೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದಂಥ ಸೈಲೆಂಟ್ ಅಪ್ಲಿಕೇಶನ್ಗಳನ್ನು ಹೆಂಗೆ, ಏನು, ಎತ್ತ, ಅದ್ರ ಬಗ್ಗೆ ಈ ಉಗ್ರಗಾಮಿ ಸಂಘಟನೆಗಳಲ್ಲಿ ಇದಕ್ಕೆ ಭಾರತ ಕೌಂಟರ್ ಅಟ್ಯಾಕ್ ಕೊಡುತ್ತೆ. ಆ ಮಾತು ಬೇರೆ, ನಾನು ಆಮೇಲೆ ಬರ್ತೀನಿ. ಯಾವ ದಾಳಿಯನ್ನು ಮಾಡೋದಕ್ಕೆ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಪ್ರೇರಿತ ಉಗ್ರ ಸಂಘಟನೆಗಳ ಪ್ರಯತ್ನ ಪಟ್ಟರೂ ಕೂಡ ಭಾರತ ಅದಕ್ಕೆ ತದ್ವಿರುದ್ಧವಾಗಿ ತನ್ನ ರಡಾರ್ ಬಳಸುತ್ತೆ, ತನ್ನ ಕ್ಷಿಪಣಿಗಳನ್ನು ಬಳಸುತ್ತೆ. 2016ರಲ್ಲಿ ಉರಿ ದಾಳಿ ಮಾಡಿದ್ದೀವಿ ನಾವು. ನಮ್ಮದೇ ದೇಶದಲ್ಲಿ ಕುಳಿತುಕೊಂಡು ಉರಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಅಲ್ಲಿಯೂ ಕೂಡ ಅನೇಕ ಉಗ್ರ ತರಬೇತಿ ಕೇಂದ್ರಗಳನ್ನು ಇತ್ತಲ್ಲ, ಅವತ್ತು ಕೂಡ ನಾವು ಹೊಡೆದು ಬಂದಿದ್ವಿ. 2019ರಲ್ಲಿ 44 ಜನ ನಮ್ಮ ಭಾರತೀಯ ಯೋಧರು ಹುತಾತ್ಮರಾದರು. ಅದಕ್ಕೆ ತದ್ವಿರುದ್ಧವಾಗಿ ನಾವು ಸೇಡನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಒನ್ಸಗೆ ಅವತ್ತು ಅವರ ವಿರುದ್ಧ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಇವರು ಏನೇ ತಯಾರಿಯನ್ನು ಮಾಡಿಕೊಂಡ್ರೂ ಕೂಡ ಭಾರತ ಅದಕ್ಕೆ ಒಂದು ಕೌಂಟರ್ ಅಟ್ಯಾಕ್ ಅನ್ನು ಕೊಡುತ್ತೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ನಮ್ಮ ಸಹಿಷ್ಣುತೆ ದೌರ್ಬಲ್ಯವಲ್ಲ ಅಂತ ಅಜಿತ್ ದೋವಲ್ ಕೊಟ್ಟಿರುವಂಥ ಹೇಳಿಕೆ. ಪಾಕ್ ಕುತಂತ್ರಕ್ಕೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಎಲ್ಲ ಎಚ್ಚರಿಕೆ ಕೊಟ್ಟರು. ಭಾರತದ ಸೌಜನ್ಯವನ್ನು ಯಾರೂ ಕೂಡ ದುರ್ಬಲ ಅಂತ ತಿಳಿಬಾರದು.
ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು, ಆಪರೇಷನ್ ಸಿಂಧೂರ್ ಮುಕ್ತಾಯ ಆದ ನಂತರ ಇದು ಕೇವಲ ಆರಂಭ ಅಷ್ಟೇ. ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ, ನಮ್ಮ ದೇಶದ ಯೋಧರಿಗೆ, ನಮ್ಮ ದೇಶದ ಸಾರ್ವಜನಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಧಕ್ಕೆ ಬಂದರೆ ಆ ಆಪರೇಷನ್ ಸಿಂಧೂರ್ ಯಾಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಅಂತ ಅದೇ ಹೇಳಿಕೆಯನ್ನು ಇವತ್ತು ಅಜಿತ್ ದೋವಲ್ ಹೇಳ್ತಾ ಇದ್ದಾರೆ. ಗಡಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಮತ್ತೆ ತೀವ್ರ ಪ್ರಹಾರದ ಮುನ್ಸೂಚನೆಯನ್ನ ಅಜಿತ್ ದೋವಲ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಈ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ 2019ರಲ್ಲಿ 44 ಜನ ಯೋಧರು ಹುತಾತ್ಮರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ನಾವು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಜೈಸ್ ಸಂಘಟನೆಯ ಡ್ರೋನ್ ತಂತ್ರಜ್ಞಾನ, ಸೈಬರ್ ಯುದ್ಧ ತಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತೀಯ ಸೈಬರ್ ಕಮಾಂಡ್ ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನೆ NTRO ಏನಂತ ಕರೀತಿದೆ, ಯಾವಾಗಲೂ ಕೂಡ ಸದಾ ಸಿದ್ಧ ಸ್ಥಿತಿಯಲ್ಲಿದೆ ಅಂತ ಅಜಿತ್ ದೋವಲ್ ಕೊಟ್ಟಿರುವಂಥ ಎಚ್ಚರಿಕೆ. ಅಂದರೆ ಪಾಕಿಸ್ತಾನ ಉಗ್ರಗಾಮಿ ಚಟುವಟಿಕೆಗಳ ಮುಖಾಂತರ ಮತ್ತು ಉಗ್ರರ ಮುಖಾಂತರ ಭಾರತವನ್ನು ಕೆರಳಿಸುವ ಪ್ರಯತ್ನವನ್ನು ಯಾವಾಗ ಮಾಡಿದೆಯೋ ಆ ದೇಶ ಜಾಗತಿಕವಾಗಿ ಬೆತ್ತಲಾಗಿ ಹೋಗ್ಬಿಟ್ಟಿದೆ, ಜಾಗತಿಕವಾಗಿ ಬೆತ್ತಲಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಯಾವ ಭಯೋತ್ಪಾದನೆಯ ಶಮನ ಮಾಡ್ತೀವಿ ಅಂತ IMF ನಿಂದ ಪಾಕಿಸ್ತಾನ ಸಾಲ ತರ್ತಿತ್ತಲ್ಲ, ಅಲ್ಟಿಮೇಟ್ ಆ ಹಣವನ್ನು ಯಾರಿಗೆ ಕೊಡ್ತಿದ್ರು? ಅವರು ಒನ್ಸ್ ಅಗೇನ್ ಭಯೋತ್ಪಾದಕರಿಗೆ ಕೊಡ್ತಿದ್ರು. ಈ ವಿಚಾರವನ್ನು ಭಾರತ ಜಾಗತಿಕವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತ್ತು. ಈ ಕಾರಣಕ್ಕಾಗಿ FTA ಅಂತ ನಾವೇನು ಕರಿತೀವಿ, ಜಾಗತಿಕ ಹಣಕಾಸು ವಿಚಾರಗಳಿಂದ ಪಾಕಿಸ್ತಾನಕ್ಕೆ ಏನು ಸಹಾಯ ಸಿಗ್ತಿತ್ತಲ್ಲ, ಅದನ್ನು ಸರಿಸುಮಾರು 4 ವರ್ಷಗಳ ಕಾಲ ಗ್ರೇ ಲಿಸ್ಟಿಗೆ ಹಾಕುವ ಪ್ರಯತ್ನ ಆಗಿತ್ತು. ಅಂದರೆ ಯಾವುದೇ ಸಹಾಯ ಸಿಗದಂತೆ ನೋಡಿಕೊಳ್ಳುವಂತೆ ಭಾರತ ಒತ್ತು ಮಾಡಿತ್ತು. ಅಂದರೆ ನಮಗೆ ಒಂದು ಅಸ್ತ್ರ ಇದೆ, ಆ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಭಾರತ ಹೋರಾಟ ಮಾಡುತ್ತೆ.